ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ರಾಜ್ಯದಲ್ಲಿ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಅಕ್ಷಮ್ಯ ಅಪರಾಧ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶ್ರೀರಾಮುಲು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣವನ್ನು ಪ್ರಸ್ತಾಪಿಸಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರು, ಮಾಜಿ ಸಂಸದರು ಮತ್ತು ನಂತರ ಪಕ್ಷದ ಪ್ರಮುಖರು ಎಲ್ಲರೂ ಕೂಡ ಬಂದು ಇವತ್ತು ಪತ್ರಿಕಾಗೋಷ್ಠಿ ಕರೀತಾ ಇರುವಂತ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಜೊತೆಯಲ್ಲಿ ಇವತ್ತಿದ್ದಂತ ವಿದ್ಯಮಾನಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಕರೆದಿದ್ದೇವೆ. ನಾಗೇಂದ್ರ ಅವರನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ನಾಗೇಂದ್ರ ಅವರು ಸಂಪುಟ ಸ್ಥಾನಕ್ಕೆ ಇವತ್ತು ಸಂಪುಟ ಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ನಾಗೇಂದ್ರ ಅವರು ಅಂದ್ರೆ ನಾಗೇಂದ್ರ ಅವರು ಮಂತ್ರಿ ಆದ ನಂತರ ನಾನು ಎದಕ್ಕೆ ಕಂಪೇರ್ ಮಾಡ್ತಾ ಇದ್ದೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ನಾಗೇಂದ್ರ ಜೈಲಿಗೆ ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕೊಂತ ನದಿ ಹರಿದಂಗ ಹರಿದುಕೊಂಡ್ ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದನೆಂದ್ರೆ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂತ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೆ ಗೊತ್ತಿಲ್ಲ. ಆಗಲಿ ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳು ಅಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳು ಆದ್ಮೇಲೆ ಎಲ್ಲಾ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರನ್ ಅಂತ ವ್ಯಕ್ತಿ ಸಾವಿಗೆ ಕಾರಣದಂತವರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂತವರು ನಾಗೇಂದ್ರ ಅವರು. ಹೈಕಮಾಂಡ್ ಹಣವನ್ನು ಹೈಕಮಾಂಡ್ಗೆ ಒಂದ್ ರೀತಿ ದಾನದ ರೂಪದಲ್ಲಿ ಕೊಟ್ಟಂತವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ದಾನದ ರೂಪದಲ್ಲಿ ಕೊಟ್ಟಂತವ್ರು ಹೈಕಮಾಂಡ್. ಚಂದ್ರಶೇಖರನ್ ಅಂತ ವ್ಯಕ್ತಿ ಒಬ್ಬ ಅಧಿಕಾರಿಯನ್ನು ಅವ್ರ ಕುಟುಂಬದವ್ರನ್ನ ಕಣ್ಣೀರ್ ಹಾಕಿಸಿದಂತವ್ರು ನಾಗೇಂದ್ರ ಅವರು. ಅವ್ರ ಪರಿಸ್ಥಿತಿ ಇವತ್ತು ಇಡಿ ತನಿಖೆಯಲ್ಲಿ ಎದುರಿಸ್ತಾ ಇರುವಂತವ್ರು ನಾಗೇಂದ್ರ ಅವರು. ನಕಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಬೇರೆ ಕಡೆ ಹೂಡಿಕೆಯನ್ನು ಮಾಡಿದಂತವ್ರು ನಾಗೇಂದ್ರ ಅವರು. ಇವತ್ತು ಪುನಃ ಅವರು ದುರಂತ ನೋಡಿ ಅವರು ಮಂತ್ರಿಗಳಾಗಿ ಇವತ್ತು ನಾಗೇಂದ್ರ ಅವ್ರನ್ನ ಮಂತ್ರಿಗಳಾಗಿದ್ದಾರೆ. ಜೂನ್ 2026ಕ್ಕೆ ಸುಮಾರಾಗಿ ಸಿಬಿ ಅವರು ಅವ್ರದ್ದು ವಿರುದ್ಧ ಕೇಸ್ ಮಾಡಿದಂತ ಟೈಮಲ್ಲಿ 89 ಕೋಟಿ ಅಂತ ಹೇಳಿ ಕೇಸ್ ಮಾಡ್ತಾರೆ. ಅಂದ್ರೆ 187 ಕೋಟಿ ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಬೇರೆ ಏನು ಇನ್ನ 100 ಕೋಟಿ ರೂಪಾಯಿ ಹಣವಿದ್ದು ಆಲ್ರೆಡಿ ವಾಪಸ್ ಕಟ್ಟಿದಾರ. ಇನ್ನ ಸದನದಲ್ಲಿ ಇನ್ನ 100 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂತ ಒಪ್ಪಿಗೆಯನ್ನು ಕೂಡ ಅವತ್ತು ಕೊಟ್ಟಂತ ಟೈಮಲ್ಲಿ ಕೂಡ ಅದನ್ನ ಸುಮಾರಾಗಿ ಸಿಬಿಐದವರು ಒಂದು ಆರೋಪಿ ಪಟ್ಟಿಯನ್ನು ಮಾಡಂತ ಟೈಮಲ್ಲಿ 3 ಆರೋಪಿ ಪಟ್ಟಿಯನ್ನು ಕೂಡ ಸಲ್ಲಿಸಂತ ಕೆಲಸ ಸಿಬಿಐ ಅವರು ಮಾಡ್ತಾರೆ. ಅವತ್ತು ಇಡಿ ಅವರು ಆರ್ಥಿಕ ಇಲಾಖೆಯಲ್ಲಿ ಅವತ್ತು ಅಕ್ರಮವಾಗಿ ಹಣ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅದೆಲ್ಲ ಕೂಡ ನಾಗೇಂದ್ರ ಅವರೇ ಮಾಡಿದಾರೆ ಅಂತೇಳಿ ಹೇಳಿದ ನಂತರ ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪನೆ ಇದ್ದಂತ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡಂತ ಕೆಲಸ ಇವತ್ತು ಸಚಿವನಾದಂತವರು ನಾಗೇಂದ್ರ ಅವರು. ಇವತ್ತು ನಾನು ಕೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳಿದ್ರು, ಭ್ರಷ್ಟಾಚಾರ ಆಗಿದೆ, ಆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಸೇರ್ಕೊಂಡಿದ್ದೇನೆ ಅಂತ ಮಾತು ಹೇಳಿದಂತ ಟೈಮಲ್ಲಿ ನಾನು ಬಹಳಷ್ಟು ಮಂದಿಗೆ ನಾನು ಕೇಳ್ತೀನಿ, ತಾವು ಭ್ರಷ್ಟಾಚಾರ ಅನ್ನೋದು ಒಂದು ಜಾತಿದಿಂದ ತಾವು ಯಾವತ್ತು ನೋಡಬಾರದು. ಅದು ಭ್ರಷ್ಟಾಚಾರ ಅನ್ನೋದು ಸಮುದಾಯಕ್ಕೆ ಒಂದು ಹೋಲಿಕೆ ಮಾಡಂತ ಕೆಲಸ ಆಗಿರ್ಬೋದು. ಇವತ್ತು ನಾನು ಕೇಳ್ತೀನಿ, ನಾಗೇಂದ್ರ ಅವರು ಇವತ್ತು ಅವರು ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರು ಬಹಳಷ್ಟು ಮಂದಿ ನಾಗೇಂದ್ರ ಅವರು ಒಬ್ಬ ದಲಿತ ಅಂದೇಳಿ ಅವ್ರು ಬಹಳಷ್ಟು ಮಂದಿ ಅವ್ರು ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದಾರ. ನಾನು ನಾಗೇಂದ್ರ ಅವ್ರು ಕೇಳ್ತೀನಿ, ಸ್ವಾಮಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ನಿನ್ ಏನ್ ಸಿಟ್ಟು ಬಂದಿದ್ದೇನೋ, ಅವ್ರು ಹೇಳಿದಂತ ಮಾತು ಏನ್ ತಪ್ಪೇನಲ್ಲ. ಇವತ್ತು ನಡೆದಿದ್ದಕ್ಕೋಸ್ಕರವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ. ಬಹಳಷ್ಟು ಮಂದಿ ನಾಗೇಂದ್ರ ಅವ್ರನ್ನ ಇವತ್ತು ಒಬ್ಬ ದಲಿತ ಅಂದೇಳಿ ಬಹಳಷ್ಟು ಮಂದಿ ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದಾರ. ಅವ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನಾನು ನಾಗೇಂದ್ರ ಅವ್ರನ್ನ ಇವತ್ತು ಸಾಕಷ್ಟು ಒಬ್ಬ ಬಡವರ ಹಣವನ್ನು ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ಅದೆಲ್ಲ ಕೂಡ ದಲಿತರ ಮಕ್ಕಳೆಲ್ಲ, ಹಿಂದುಳಿದಂತ ಮಕ್ಕಳೆಲ್ಲ, SC/ST ಮಕ್ಕಳೆಲ್ಲ ಆ ಸ್ಕಾಲರ್ಶಿಪ್ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ಇವತ್ತು ಬಹಳಷ್ಟು ಮಂದಿ ಬಡವರಿಗೆ ಮನೆ ಸಿಗಬೇಕಾದಂತ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ನೀವು ಕೂಡ ಒಬ್ಬ ದಲಿತ ಅಲ್ಲ, ನೀನು ಕೂಡ ಇವತ್ತು ದಲಿತರ ಹಣವನ್ನು, ಸ್ಕಾಲರ್ಶಿಪ್ ಹಣ, ಬೇಕಾದಂತ ಪ್ರೋತ್ಸಾಹ ಧನ ಹಣ ಎಲ್ಲವೂ ಹಣವನ್ನು ಒಡೆಯಂತ ಟೈಮಲ್ಲಿ ಅವತ್ತು ನಿನ್ನ ಕಣ್ಣಿಗೆ ನಾಗೇಂದ್ರ ಯಾಕೆ ನಿನಗೆ ನಾನು ದಲಿತ ಅಂದೇಳಿ ಯಾಕೆ ಅನಿಸ್ಲಿಲ್ಲ?